ರಾಜ್ಕುಮಾರ್ ಎಡಬಲಿ ಅತ್ತಿಬೆಲೆ ಆದ ನಾವು ಅತ್ತಿಬೆಲೆ ಉಪವಿಭಾಗದ ಸರ್ಜಾಪುರ ಶಾಖೆಯಿಂದ ಇದು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತೆ ಸಪ್ತಾಹವನ್ನು ಪ್ರಾರಂಭಿಸಿದ್ದು ಎಲ್ಲ ರಾಜ್ಯ ಮಾರ್ಗಗಳಲ್ಲಿ ಸರ್ಜಾಪುರದ ಮಾರ್ಗಗಳಲ್ಲಿ ಜಾಥಾವನ್ನು ನಡೆಸಿ ಗ್ರಾಹಕರಿಗೆ ವಿದ್ಯುತ್ ಅಪಘಾತಗಳು ಮತ್ತು ಸುರಕ್ಷತೆಗಳ ಬಗ್ಗೆ ಅರಿವನ್ನು ಮೂಡಿಸಿರುತ್ತೇವೆ. ಸರ್, ಈ ಒಂದು ಜಾಥಾದಲ್ಲಿ ಎಷ್ಟು ಸಿಬ್ಬಂದಿ ಪಾಲ್ಗೊಂಡಿದ್ರು ಸರ್? ನಮ್ಮ ಪೂರ್ತಿ ಸಿಬ್ಬಂದಿ ಪಾಲ್ಗೊಂಡಿದ್ರು, ಮತ್ತೆ ಗ್ರಾಹಕರು ಪಾಲ್ಗೊಂಡಿದ್ರು, ಆಮೇಲೆ ಪಂಚಾಯತಿ ವತಿಯಿಂದಾನು ಬಂದಿದ್ರು, ಆಮೇಲೆ ಗುತ್ತಿಗೆದಾರರು ಸಹ ಇದರಲ್ಲಿ ಪಾಲ್ಗೊಂಡಿರುತ್ತಾರೆ. ಈಗ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಪಾಲಿಸಬೇಕು ಸರ್ ಗ್ರಾಹಕರಿಗೆ? ಎಲ್ಲ ASI ಇಂದ ಅನುಮೋದನೆ ಪಟ್ಟಿರುವಂತಹ ವಿದ್ಯುತ್ ಉಪಕರಣಗಳನ್ನು ಇದು ಮಾಡಬೇಕು. ಆಮೇಲೆ ಕಾಲಕ್ಕೆ ಸರಿಯಾದ ಸಮಯದಲ್ಲಿ ಸರ್ವಿಸ್ ಮಾಡಿಸ್ಬೇಕು. ಆಮೇಲೆ ಸರ್, ಹೇಗಿದೆ ರೀ ರೆಸ್ಪಾನ್ಸ್ ಜನರಿಂದ? ಇವತ್ತು ವಿದ್ಯುತ್ ಸಪ್ತಾಹ ಮಾಡಿದ್ರಲ್ಲ, ಜನಗಳು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳನ್ನು ಆಗಾಗ ನಡೆಸ್ತಾ ಇರ್ತೀವಿ, ನಡೆಸಬೇಕು ಅಂತ ನಾವು ಸಹ ಚಿಂತನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಜಾಪುರ ಅತ್ತಿಬೆಲೆ ಭಾಗ ಏನು ಇದು ಮಾಡ್ತಾ ಇದೀವಿ ಅದರಲ್ಲಿ ಅಪಘಾತ ರಹಿತವಾಗಿರ್ಲಿ ಅಂತ ಜನರಲ್ಲಿ ಅರಿವು ಮೂಡಿಸಿದ್ದೀವಿ. ನಾವು ಅದಕ್ಕೆ ಸ್ಪಂದಿಸಿ ಯಾರಿಗೂ ಏನು ಆಗದಿರೋ ಹಂಗೆ ನೋಡ್ಕೊಳ್ಳೋಕೆ ನಮ್ಮ ಸಿಬ್ಬಂದಿಗೂ ಸಹ ನಾವು ಸೂಚನೆಯನ್ನು ನೀಡಿರ್ತೇವೆ. ಮತ್ತೆ ನಮ್ಮ ಸಿಬ್ಬಂದಿಗೂ ಸಹ ಸೂಚನೆಗಳನ್ನು ನೀಡಿರುತ್ತೇವೆ. ಸುರಕ್ಷತೆಯನ್ನು ಕಾಪಾಡಲು ಹಾಗೂ ಮನೆಗೂ ಸರ್ಕಾರದಿಂದ ನೀಡಿರುವ ಪಾಂಪ್ಲೆಟ್ಗಳನ್ನು ನೀಡಿ ಅವರಿಗೆ ಅರಿವು ಮೂಡಿಸುವ ಬಗ್ಗೆ ಎಲ್ಲ ಗ್ರಾಹಕರು ನಮ್ಮ ಜೊತೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಇದನ್ನ ಪಾಲಿಸೋಕೆ ತಮ್ಮಿಂದ ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾರೆ. ನಾವು ಗ್ರಾಹಕರು ಸಿಬ್ಬಂದಿ ಎಲ್ಲ ಸೇರಿ ನಮ್ಮ ಈ ಸಬ್ ಡಿವಿಷನ್ ಅನ್ನು ಅಪಘಾತ ರಹಿತ ಸಬ್ ಡಿವಿಷನ್ ಎಂದು ನಿರ್ವಹಿಸಲು ಸಂಕಲ್ಪವನ್ನು ತೆಗೆದುಕೊಳ್ಳುತ್ತೇನೆ. ಉಪವಿಭಾಗದಿಂದ ಶಾಖೆಯಲ್ಲಿ ಜಾಥಾವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಜೊತೆಗೆ ಅಪಾಯವೂ ಇದೆ. ಒತ್ತುಕೊಂಡಿದ್ದರೆ ಅಪಘಾತಗಳನ್ನು ತಡೆಯಬಹುದು ಮತ್ತು ಸುರಕ್ಷಿತ ಸಮಾಜದಿಂದ ಸರ್ಜಾಪುರ ಶಾಖೆಯಲ್ಲಿ ಜಾಥಾವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಜೊತೆಗೆ ಅಪಾಯವೂ ಇದೆ. ಒತ್ತುಕೊಂಡಿದ್ದರೆ ಅಪಘಾತಗಳನ್ನು ತಡೆಯಬಹುದು ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸಬಹುದು. ಇಂದು ನಾವು ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಮತ್ತು ಒಟ್ಟಾಗಿ ಕೆಲಸ ಮಾಡುವ ಸಂಕಲ್ಪ ಮಾಡೋಣ. ಸುರಕ್ಷಿತ ಸಮಾಜಕ್ಕಾಗಿ ಇದು ನಮ್ಮ ಸಮುದಾಯದ ಪ್ರತಿಯೊಬ್ಬನ ಜವಾಬ್ದಾರಿ. ಧನ್ಯವಾದಗಳು. ಸುರಕ್ಷಿತವಾಗಿ ಯಾವ ತರ ಸುರಕ್ಷತೆ ತಗೋಬೇಕು ನಾವು? ಈಗ ವಿದ್ಯುತ್ ಬಳಸೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಬಟ್ ಅದನ್ನ ಯಾವ ತರ ಬಳಸಬೇಕು, ಯಾವ ತರ ಸೇಫ್ಟಿಯಿಂದ ಯೂಸ್ ಮಾಡಬೇಕು ಅನ್ನೋದು ನಾವು ಸಾರ್ವಜನಿಕರಿಗೆ ಮನವರಿಕೆ ಮಾಡಬೇಕು. ಯಾವುದೇ ರೀತಿ ಅಪಘಾತಗಳು ಆಗದೆ ಇರೋ ತರ ಮಾಡಬೇಕು. ಹಾಗಾಗಿ ಈ ಒಂದು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಜಾಥಾವನ್ನ ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಹಾಗಾಗಿ ಇವತ್ತು ನಾವು ಈ ಜಾಥಾವನ್ನ ಯಶಸ್ವಿಯಾಗಿ ಮಾಡಬೇಕು. ಹಾಗೆ ಈಗ ಏನ್ ಮಾಡ್ಬೇಕು ಅಂತ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಈ ಒಂದು ಓಪ್ ಇದೆ, ಓಪ್ ತಗೊಂಡು ನಾವು ಜಾಥಾವನ್ನ ಕಂಟಿನ್ಯೂ ಮಾಡೋದು. ಭಾರತದ ಜವಾಬ್ದಾರಿಯುತ ಪ್ರಜೆಯಾದ ನಾನು ಘೋಷಿಸುವುದೇನೆಂದರೆ ನಾನು ಒದ್ದೆ ಕೈಯಲ್ಲಿ ವಿದ್ಯುತ್ ಸ್ವಿಚ್ ಅಥವಾ ರಸ್ತೆಯಲ್ಲಿ ತುಂಡಾಗಿ ಬಿದ್ದಿರುವ ವಿದ್ಯುತ್ ತಂತಿಯನ್ನು ತೆಗೆಯಲು ಪ್ರಯತ್ನಿಸುವುದಿಲ್ಲ. ವಿದ್ಯುತ್ ಲೈನ್ಗಳ ಹತ್ತಿರ ಅಸುರಕ್ಷಿತವಾಗಿ ಬೆಸ್ಕಾಂ ಸಹಾಯವಾಣಿ 1912ಗೆ ಕರೆ ಮಾಡಿ ಅಥವಾ ನನ್ನ ಪರಮ ಕರ್ತವ್ಯವೆಂದು ಭಾವಿಸಿ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತೇನೆ. ಬೆಸ್ಕಾಂ ನಡೆ.
ಸುರಕ್ಷತೆ ಪಾಲಿಸಿ ಸುರಕ್ಷತೆ ಪಾಲಿಸಿ ಇಲ್ಟಾ ಹಿಡ್ದು ಎಲ್ಲಾರು ಉಲ್ಟಾ ತೋರಿಸ್ತಾರೆ. ಸ್ಕೂಲಲ್ಲಿ ವೈದ್ಯರೇ ಬರ್ಬೇಕು.